ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಗಲೇ ಟೈಮು 9:45 ಆಗಿದೆ. ಇನ್ನೂ ತಿಂಡಿ ಕೂಡ ಮಾಡಿಲ್ಲ, ಸ್ನಾನ ಕೂಡ ಮಾಡಿಲ್ಲ. ನೋಡಿ ನಾನು ಹೆಂಗಿದ್ದೀನಿ ಅಂತ. ಇವತ್ತು ನನ್ನ ಕೂದಲನ್ನ ಕಟ್ ಮಾಡ್ಕೊಳ್ಳೋಣ ಅಂತ ನಮ್ಮ ಯಜಮಾನ್ರನ್ನ ಕೇಳಿದೆ. ದುಡ್ಡು ಕೊಡಿ, ಪಾರ್ಲರ್ಗೆ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು. ದುಡ್ಡು ಗಿಡ್ಡೆಲ್ಲ ಕೊಡಲ್ಲ, ಬೇಕಿದ್ರೆ ನಾನೇ ಕಟ್ ಮಾಡ್ತೀನಿ, ಹೇಳು ಏನು ಕಟ್ ಮಾಡಬೇಕು ಅಂತಂದರು. ಅವ್ರ ಕೈಯಲ್ಲಿ ಕೂದಲು ಕೊಡೋಕ್ಕೆ ನನಗೆ ಧೈರ್ಯ ಇಲ್ಲ. ಹಾಗಾಗಿ ಸರಿ ನಾನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡಿಬಿಡ್ತೀನಿ. ತುಂಬ ತೆಳುವಾಗಿದೆ, ತುಡಿಲೆಲ್ಲ ಏನು ಕೌಲು ಹೊಡ್ಕೊಂಬಿಟ್ಟಿದೆ. ಹಾಗಾಗಿ ಒಂಚೂರು ಕಟ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಆಮೇಲೆ ಮಾಡೋಣ ಅಂತ. ಫಸ್ಟು ತಿಂಡಿಗೆ ರೆಡಿ ಮಾಡಬೇಕು. 9:45 ಆಗಿದೆ, ಇನ್ನೂ ತಿಂಡಿನೂ ಮಾಡಿಲ್ಲ. ಫಸ್ಟು ತಿಂಡಿ ಮಾಡಿಬಿಟ್ಟು ತಿಂಡಿ ರೆಡಿ ಮಾಡಿ ಇಟ್ಬಿಟ್ಟು ಸ್ನಾನಕ್ಕೆ ನೀರು ಇಟ್ಬಿಟ್ಟು ಆಮೇಲೆ ನಾನು ಕೂದಲೆಲ್ಲ ಕಟ್ ಮಾಡಿಕೊಂಡು ಸ್ನಾನ ಮಾಡ್ಕೊಳೋದು. ಸ್ವಲ್ಪ ಹೊರಗಡೆನೂ ಹೋಗಬೇಕು, ಹಾಗಾಗಿ ಸ್ವಲ್ಪ ಆಚೆ ಹೋಗಿ ಬರೋದಿದೆ. ಈಗ ತಿಂಡಿಗೆ ಅಂತೇಳಿ ನಾನು ಅಂದರೆ ತಿಂಡಿಗೆ ಊಟಕ್ಕೆ ಎರಡಕ್ಕೂ ಸೇರಿ ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ. ಮತ್ತೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಹಾಗಾಗಿ ತಿಂಡಿಗೆ ಊಟಕ್ಕೆ ಎರಡಕ್ಕೂ ಸೇರಿ ಮಾಡ್ತಾ ಇರೋದು ಟೊಮೆಟೊ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ರೇಖಾ ಅಡುಗೆಯವ್ರನ್ನ ನೋಡಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾನು ಕೂಡ. ಮಾಮೂಲಿಯಾಗಿ ಎಲ್ಲನೂ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊತೀವಿ ಅಲ್ವಾ, ಇದರಲ್ಲಿ ಅವರು ಎಲ್ಲನೂ ರುಬ್ಬಿ ಮಾಡೋದನ್ನು ತೋರಿಸಿದ್ದಾರೆ. ಹಾಗಾಗಿ ನಾನು ಕೂಡ ಇವತ್ತು ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ರೆಸಿಪಿ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ನಾನು ಅವ್ರು ಮಾಡಿರೋ ಎಲ್ಲ ಅಡುಗೆಗಳನ್ನೂ ಟ್ರೈ ಮಾಡ್ತಾ ಇರ್ತೀನಿ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವತ್ತು ಕೂಡ ನಾನು ಒಂದು ಸ್ಪೆಷಲ್ಲಾಗಿ ಟೊಮೆಟೊ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗಿರುತ್ತೆ ಏನು ಮಾಡಿದ್ಮೇಲೆ ಕೂಡ ಟೇಸ್ಟ್ ಹೆಂಗಿದೆ ಅಂತ ಕೂಡ ನಾನು ಹೇಳ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ಫಸ್ಟು ಅದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ತೋರಿಸ್ಬಿಟ್ಟು ಈಗ ಹೆಂಗೆ ಮಾಡೋದು ಅಂತಲೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಆಮೇಲೆ ನಾನು ಹೇರ್ ಕಟ್ ಮಾಡೋದನ್ನು ತೋರಿಸ್ತೀನಿ. ಇವತ್ತು ನನ್ನ ಕೂದಲಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ರೆಡಿಯಾಗಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಒಟ್ನಲ್ಲಿ ಕಟ್ ಮಾಡ್ತೀನಿ, ಬಿಡಲ್ಲ ಇವತ್ತು ನಾನು. ಯಾಕೋ ನನಗೆ ಅವಾಗವಾಗ ಒಂದೊಂದ್ಸರಿ ಮೂಡ್ ಚೇಂಜ್ ಆಗುತ್ತೆ. ಅಂದರೆ ಸುಮ್ಮನೆ ಬೇಜಾರಾದಾಗೆಲ್ಲ ನಾನು ಹಿಂಗೆ ಮಾಡ್ತಾ ಇರ್ತೀನಿ. ಉಗುರನ್ನೂ ಅಷ್ಟೇ ಚೆನ್ನಾಗಿ ಬೆಳೆಸ್ಕೊಂಡಿರ್ತೀನಿ, ಎಷ್ಟು ಉದ್ದ ಬೆಳೆಸ್ಕೊಂಡಿರ್ತೀನಿ. ಸ್ವಲ್ಪ ಬೇಜಾರಾಯಿತು ಅಂದರೆ ಉಗುರನ್ನೆಲ್ಲ ಕಟ್ ಮಾಡಿ ಹಾಕ್ಬಿಡ್ತೀನಿ. ಹಾಗೆ ಇವತ್ತು ನಾನು ಹೇರ್ ಕಟ್ ಮಾಡ್ತಾ ಇದ್ದೀನಿ. ಸರಿ ಬನ್ನಿ, ಜಾಸ್ತಿ ಮಾತಾಡಲ್ಲ. ಈಗ ಫಸ್ಟು ಟೊಮೆಟೊ ಬಿರಿಯಾನಿಗೆ ಏನೇನು ಬೇಕು ಎಲ್ಲನೂ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳೋಣ. ಇನ್ನು ನಾನು ಟೊಮೆಟೊ ಬಿರಿಯಾನಿಗೆ ಅಂತೇಳಿ ಇಷ್ಟೊಂದು ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನಿಲ್ಲ, ಇಷ್ಟೇನೆ. ಫಸ್ಟ್ಗೆ ಇಲ್ಲಿ ನಾನು 1.5 ಗ್ಲಾಸ್ನ ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಈ ಗ್ಲಾಸ್ ಲೆಕ್ಕದಲ್ಲಿ ತಗೊಂಡಿರೋದು. ಇದೊಂದು ಎಷ್ಟು ಬರುತ್ತೆ, ಇದೊಂದು 1/4 kg ಗ್ಲಾಸ್ ಅಂತ ಅನಿಸುತ್ತೆ. ಇದರಲ್ಲಿ 1.5 ಗ್ಲಾಸ್ ಹಾಕಿರೋದು. ಮಧ್ಯಾಹ್ನಕ್ಕೂ ಬೇಕಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ. ಅದು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಟು ಮಾಡಿದ್ರೇ ಚೆನ್ನಾಗಾಗತ್ತೆ, ಹಾಗಾಗಿ ನಾನು ನೆನೆಸಿಟ್ಟಿರೋದು. ಇನ್ನು ಒಂದು ಬಟ್ಲಷ್ಟು, ಒಂದು ಹಿಡಿಯಷ್ಟು ಅಂದ್ಕೊಳ್ಳಿ, ಪುದೀನ ಸೊಪ್ಪನ್ನ ಎಲೆ ಬಿಡಿಸ್ಬಿಟ್ಟು ತೊಳೆದು ನೆನೆಸಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ನೆನಿಲಿ ಅಂತಂದ್ಬಿಟ್ಟು. ನೆನೆಸಿರೋದು ಯಾಕೆಂದರೆ ಅದೇನು ನೆನಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಹಂಗೆ ತೆಗೆದಿಟ್ರೆ ಸ್ವಲ್ಪ ಬಾಡ್ದಂಗೆ ಆಗುತ್ತೆ, ಮಾಡೋ ತನಕ ಇರಲಿ ಅಂತ ಅಂದ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ನಾನು ಒಂದು ಬೌಲಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಣಗಿರೋದನ್ನು ತೊಗೊಬೋದು. ಒಣಗಿರೋದಕ್ಕಿಂತ ಹಸಿದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು, ಹಾಗಾಗಿ ನಾನು ಹಸಿದೇ ತೊಗೊಂಡಿರೋದು. ಇನ್ನಿದು ಫಾರಮ್ ಟೊಮೆಟೊ, ನಾಟಿ ಟೊಮೆಟೊ ಅಲ್ಲ, ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ. 4 ದಪ್ಪದು, ಈ ಸೈಜಲ್ಲಿ ಇರುತ್ತೆ ಅಲ್ವಾ, ಆ ಸೈಜಲ್ಲಿರೋ ದಪ್ಪದು 4 ತೊಗೊಂಡಿರೋದು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರುಬ್ಬಬೇಕು, ಪೇಸ್ಟ್ ಮಾಡ್ಕೊಬೇಕು. ಇದು ಕೂಡ ನೊಣಗಳು ಬೇರೆ ಮುಸುತ್ತವೆ, ಅದಕ್ಕೆ ನಾನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಲ್ಲ ಫಸ್ಟೇನೆ. ನೋಡಿ, ಇದು ಕೂಡ 2 ಈರುಳ್ಳಿನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೀದೇ ಇಟ್ಕೊಂಡಿದ್ದೀನಿ. ಹಿಂಗೆ ಹಾಕಿದ್ರೇ ಬಿರಿಯಾನಿಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಸಿಪ್ಪೆ ಸಮೇತ ಹಾಕ್ತಾ ಇರೋದು. 1 ಇಂಚು ಶುಂಠಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 7-8 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. ಇಷ್ಟು ಐಟಮ್ಸ್ ಆಯಿತು. ಇನ್ನು ಇದು ಒಗ್ಗರಣೆಗೆ ಎಲ್ಲ ಹೋಲ್ ಸ್ಪೈಸಸ್ಸು ನನ್ನ ಹತ್ರ ಎಷ್ಟಿತ್ತೋ ಅಷ್ಟು ತೊಗೊಂಡಿದ್ದೀನಿ. ಒಂದು ಚಕ್ಕೆ, ಒಂದು 4-5, ಒಂದು 5-6 ಲವಂಗ, ಮತ್ತು ಪಲಾವ್ ಎಲೆ, ಒಂದು 2 ಏಲಕ್ಕಿ, ಸ್ವಲ್ಪ ಕಲ್ಲುವು, ಸೋಂಪು, ಕಸೂರಿ ಮೇಥಿ. ಬಿರಿಯಾನಿಗೆ ಫ್ಲೇವರ್ ಬರೋದೇ ಕಸೂರಿ ಮೇಥಿ ಕಲ್ಲುವಿಂದ. ಇದನ್ನು ಹಾಕಿದ್ರೇ ಬಿರಿಯಾನಿ ಒಳ್ಳೆ ಫ್ಲೇವರ್ ಬರೋದು, ಹಾಗಾಗಿ ನಾನು ಅದನ್ನು ಹಾಕ್ತಾ ಇದ್ದೀನಿ. ಇನ್ನಿವಾಗ ಇದ್ರ ಜೊತೆಯಲ್ಲಿ ಮೊಸರು ಕೂಡ ಹಾಕಬೇಕು. ಒಂದು ನಿಮಿಷ. ಇನ್ನಿದ್ರ ಜೊತೆಯಲ್ಲಿ ಮೊಸರು ಕೂಡ ತೊಗೊಂಡಿದ್ದೀನಿ. ಮೊಸರು ಒಂದು ಅರ್ಧ ಕಪ್ಪಷ್ಟು ಬೇಕಾಗುತ್ತೆ, ಹಾಗಾಗಿ ಮೊಸರು ತೊಗೊಂಡಿದ್ದೀನಿ.
ಇವಾಗ ಫಸ್ಟ್ಗೆ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಸ್ವಲ್ಪ ಗರಂ ಮಸಾಲ ಬೇಕಾಗುತ್ತೆ. ನಿಮ್ಮ ಹತ್ರ ಬಿರಿಯಾನಿ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಬೋದು. ನನ್ನ ಹತ್ರ ಬಿರಿಯಾನಿ ಪೌಡರ್ ಇಲ್ಲ, ಹಾಗಾಗಿ ನಾನು ಗರಂ ಮಸಾಲ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ಆಮೇಲೆ ಮಾಡೋವಾಗಲೇ ತೋರಿಸ್ತೀನಿ. ಇವಾಗ ಇವೆರಡನ್ನೂ ರುಬ್ಕೊಬೇಕು, ಸಪ್ರೇಟಾಗಿ ರುಬ್ಕೊಬೇಕು, ಒಟ್ಟಿಗೆ ರುಬ್ಬಂಗಿಲ್ಲ, ಎರಡು ಸಪ್ರೇಟಾಗಿ ರುಬ್ಕೊಬೇಕು. ಇದು ಸ್ವಲ್ಪ ತರ್ತರಿಯಾಗಿಯೇ ಬೇಕು ನಮಗೆ, ತುಂಬ ಪೇಸ್ಟು ಅಂತೇನೋ ಅಲ್ಲ, ತುಂಬ ತರ್ತರಿನೂ ಅಂತಲ್ಲ, ಒಂದು ಮೀಡಿಯಮ್ ಆಗಿ ರುಬ್ಕೊಬೇಕು. ಇನ್ನು ಟೊಮೆಟೊನು ಪೇಸ್ಟ್ ಮಾಡ್ಕೊಬೇಕು. ಇದನ್ನು ಪೇಸ್ಟ್ ಮಾಡಿಕೊಂಡು ಸಿಗ್ತೀನಿ ನಾನು ಆಮೇಲೆ. ಇನ್ನು ಎಲ್ಲನೂ ಪೇಸ್ಟ್ ಮಾಡ್ಕೊಂಡಾದಮೇಲೆ ನಾನು ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನು ಜೊತೇಲಿ 1 ಸ್ಪೂನಷ್ಟು ತುಪ್ಪನೂ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಜೊತೇಲಿ ಅನ್ನ ಚೆನ್ನಾಗಿ ಆಗುತ್ತೆ, ಉದ್ರುದ್ರಾಗುತ್ತೆ. ಹಾಗಾಗಿ ಇನ್ನು ತಗೊಂಡಿರೋ ಎಲ್ಲ ಹೋಲ್ ಸ್ಪೈಸಸ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಕಸೂರಿ ಮೇಥಿ, ಕಲ್ಲು ಹೂವು ಹಾಕೋದನ್ನು ಮಿಸ್ ಮಾಡಬೇಡಿ, ಬಿರಿಯಾನಿಗೆ ಅದೇ ಒಳ್ಳೆ ಟೇಸ್ಟ್ ಕೊಡೋದು, ಅಂದರೆ ಫ್ಲೇವರ್ ಕೊಡೋದು. ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಬೇಕು. ಒಂಚೂರು ನೀರು ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕೋವಾಗ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಫುಲ್ಲು ಮೇಲೆ ಸಿಡಿಯುತ್ತೆ. ನಾನು ಜೋರಾಗಿ ಇಟ್ಕೊಂಡೇ ಹಾಕ್ಕೊಂಬಿಟ್ಟೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಎಲ್ಲನೂ ಹಸಿಯಾಗಿ ಹಾಕಿರೋದ್ರಿಂದ ಇದು ಇವಾಗಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗದೆ ಹೋದರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಇವಾಗ ಜೊತೆಯಲ್ಲಿ ಸ್ವಲ್ಪ ಪುದೀನನೂ ಹಾಕ್ಕೊತಾ ಇದ್ದೀನಿ. ಪುದೀನನ ಕಟ್ ಮಾಡಿನೂ ಹಾಕ್ಕೊಬೋದು, ಜೊತೆಯಲ್ಲಿ ಕೊತ್ತಂಬರಿ ಇದ್ದರೆ ಅದನ್ನು ಹಾಕ್ಕೊಬೋದು. ನಾನು ಕೊತ್ತಂಬರಿ ಹಾಕಿಲ್ಲ, ಬರೀ ಪುದೀನ ಹಾಕಿದ್ದೀನಿ. ನಾನು ಎಲೆ ಹಂಗಂಗೆ ಹಾಕಿದ್ದೀನಿ, ಕಟ್ ಮಾಡಿ ಬೇಕಾದರೂ ಹಾಕ್ಕೊಬೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ದ ಟೊಮೆಟೊ ಪೇಸ್ಟನ್ನು ಹಾಕ್ಕೊಬೇಕು. ಪೇಸ್ಟನ್ನು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನೀರು ಹಾಕಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮೆಟೊದಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಹಾಕ್ದೇ ರುಬ್ಕೊಂಡ್ರೆ ಸಾಕಾಗತ್ತೆ. ನಿಮಗೆ ಬೇಕು ಟೊಮೆಟೊ ಬಾಯಿಗೆ ಸಿಕ್ಕಬೇಕು ಅನ್ನೋದಾದರೆ ಎಕ್ಸ್ಟ್ರಾ ಸ್ವಲ್ಪ ಟೊಮೆಟೊನ ಕಟ್ ಮಾಡಿಟ್ಕೊಂಡು ಹಾಕ್ಕೊಬೋದು. ನಾನು ಎಲ್ಲನೂ ಪೇಸ್ಟ್ ಮಾಡಿ ಹಾಕ್ಕೊಂಬಿಟ್ಟಿದ್ದೀನಿ. ಜೊತೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಪೂರ್ತಿ ಫ್ರೈ ಮಾಡ್ಕೊಬೇಕು. ಇದು ಪೂರ್ತಿಯಾಗಿ ನೀರಿನಂಶ ಕಮ್ಮಿಯಾಗಿ ಎಣ್ಣೆ ತೇಲ್ ಬರಬೇಕು, ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ಇದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೇ ಬಿರಿಯಾನಿ ಚೆನ್ನಾಗಾಗೋದು. ಹಾಗಾಗಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ, ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕಾಗತ್ತೆ. ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟ ಮೇಲೆ ನಾನು ಬಟಾಣಿ ಹಾಕ್ಕೊತಾ ಇದ್ದೀನಿ. ಬಟಾಣಿನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಬಟಾಣಿ ಮಸಾಲೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊತೀನಿ. ಮೊಸರು ಹಾಕಲೇಬೇಕು, ಮೊಸರು ಹಾಕಿದ್ರೇ ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರೋದು. ಇನ್ನು ಮೊಸರು ಚೆನ್ನಾಗಿ ಮಸಾಲೆನಲ್ಲಿ ಮಿಕ್ಸ್ ಆಗಿಬಿಡ್ಬೇಕು. ಅದು ಏನು ಗೆಡ್ಡೆ ಥರ ಇರುತ್ತೆ ಅಲ್ವಾ ಮೊಸರು, ಅದೇನು ಇಲ್ಲದೆ ಇರೋ ಥರ ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾವು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ವಲ್ಲ, ಅದನ್ನು ನೀರು ತೆಗೆದುಬಿಟ್ಟು ಹಾಕ್ಕೊಬೇಕು. ಅಕ್ಕಿನ ಮುಂಚೆನೇ ನೆನೆಸಿ ಇಟ್ಕೊಂಡ್ಬಿಡ್ಬೇಕು. ನಾವು ಒಗ್ಗರಣೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋವಾಗಲೇ ಅಕ್ಕಿ ನೆನೆಸಿಟ್ಬಿಟ್ರೆ ಒಗ್ಗರಣೆ ಎಲ್ಲ ಆಗೋಷ್ಟೊತ್ತಿಗೆ ಅಕ್ಕಿ ಚೆನ್ನಾಗಿ ನೆನ್ಕೊಂಡಿರುತ್ತೆ, ಅನ್ನ ಚೆನ್ನಾಗಾಗತ್ತೆ. ಹಂಗಾಗಿ ಇನ್ನು ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದು, ಅದಕ್ಕೆ 2.25 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. 1/4 ಗ್ಲಾಸಷ್ಟು ಕಮ್ಮಿ ಹಾಕ್ತಾಯಿದ್ದೀನಿ, ಯಾಕಂದರೆ ಎಲ್ಲನೂ ಪೇಸ್ಟ್ ಮಾಡಿ ಹಾಕಿದ್ದೀವಿ, ಜೊತೆಯಲ್ಲಿ ಮೊಸರು ಕೂಡ ಹಾಕಿರೋದ್ರಿಂದ ನೀರಿನಂಶ ಇದೆ. ಹಂಗಾಗಿ ನಾನು 1/4 ಗ್ಲಾಸಷ್ಟು ಕಮ್ಮಿ ಹಾಕ್ಕೊತಾ ಇದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಇವಾಗಲೇ ಚೆಕ್ ಮಾಡ್ಕೊಬೋದು. ಚೆಕ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತೆಗೆದ್ರೆ ರೆಡಿ ಆಗುತ್ತೆ ಬಿರಿಯಾನಿ. ಹಾಯ್ ಫ್ರೆಂಡ್ಸ್, ಟೊಮೆಟೊ ಬಿರಿಯಾನಿ ಮಾಡೋಷ್ಟೊತ್ತಿಗೆ 11 ಗಂಟೆ ಟೈಮ್ ಆಗಿದೆ. ತಿಂಡಿನೇ ತಿಂದಿಲ್ಲ ಇನ್ನು. ಫಸ್ಟು ಮುಖ ತೊಳ್ಕೊಂಡು ತಿಂದ್ಬಿಡ್ತೀನಿ ಹಲ್ಲುಜ್ಬಿಟ್ಟು, ಆಮೇಲೆ ಹೇರ್ ಕಟ್ ಮಾಡಿಕೊಂಡು ಸ್ನಾನ ಆಮೇಲೆ ಮಾಡ್ಕೊತೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿದೆ. 11 ಗಂಟೆ ಆಗಿದೆ, ಟೈಮು ಆಗಿದೆ. ಕುಕ್ಕರ್ ವಿಷಲ್ ಬಂದಿದೆ, ಸ್ವಲ್ಪ ಅದು ಪ್ರೆಷರ್ ಇಳಿಬೇಕು. ಇಳಿದ್ಮೇಲೆ ಕಲಿಸ್ಬಿಟ್ಟು ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೂ. ಆಮೇಲೆ ನಾನು ಹಲ್ಲುಜ್ಕೊಂಡು ಬರ್ತೀನಿ. ಈಗ ಹಲ್ಲುಜ್ಜಿ ಮುಖ ತೊಳ್ಕೊಂಡ್ಬಂದು ತಿನ್ಕೊಂಬಿಡ್ತೀನಿ, ಆಮೇಲೆ ಸ್ನಾನ ಮಾಡ್ಕೊತೀನಿ ಹೇರ್ ಕಟ್ ಮಾಡಿಕೊಂಡು. ಸಾಕಾಗೋಯ್ತು,
ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ಮಾಡೋದಕ್ಕೆ, ಯಾಕಂದರೆ ಎಲ್ಲನೂ ಪೇಸ್ಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂತಂದರೆ ಚೆನ್ನಾಗಿ ಬರೋಲ್ಲ ಟೇಸ್ಟು. ಹಾಗಾಗಿ ಸ್ನಾನಕ್ಕೆ ನೀರು ಹಿಡಿತಾ ಇದ್ದೀನಿ, ಹಿಡಿದು ಇಟ್ಬಿಡ್ತೀನಿ, ಆಮೇಲೆ ಬಿಸಿ ಮಾಡ್ಕೊತೀನಿ. ಫಸ್ಟು ನಾನು ಮುಖ ತೊಳ್ಕೊಂಡು ಬಂದುಬಿಡ್ತೀನಿ. ಇನ್ನಿವಾಗ ಪ್ರೆಷರ್ ಇಳಿದಿದೆ, ಓಪನ್ ಮಾಡಿ ನೋಡೋಣ. ನಮ್ಮಮ್ಮ ಬೇರೆ ಬೈತಾವ್ರೆ ಆವಾಗಲಿಂದ, 11 ಗಂಟೆ ಆಯಿತು, ಇವತ್ತು ತಿಂಡಿ ಇಲ್ಲ ಏನಿಲ್ಲ, ಒಂದೇ ಸರಿ ಊಟನೇನಾ ಅಂತ. ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ. ಆಹಾ, ಕಲಸೋಣ ಹೆಂಗಿರುತ್ತೆ ಅಂತ. ನೋಡಿ ಸೂಪರಾಗಿದೆ. ಅದು ಸ್ವಲ್ಪ ಹೊತ್ತು ಬಿಡಬೇಕಾಗಿತ್ತು, ನಮ್ಮಮ್ಮ ಅರ್ಜೆಂಟ್ ಮಾಡಿದ್ದಕ್ಕೆ ಓಪನ್ ಮಾಡಿಬಿಟ್ಟೆ ಕುಕ್ಕರು. ಒಂದು ಸ್ವಲ್ಪ ಹೊತ್ತು ಪ್ರೆಷರ್ ಇಳಿದು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಉದ್ರುದ್ರಾಗಿರುತ್ತೆ. ಇವಾಗ ಉದ್ರುದ್ರಾಗೆ ಇದೆ, ಆರಬೇಕಷ್ಟೇ, ಬಿಸಿ ಇದೆ. ಈಗ ನಮ್ಮ ಅಮ್ಮನಿಗೆ ಫಸ್ಟು ಕೊಟ್ಬಿಡ್ತೀನಿ, ಆಮೇಲೆ ನಾವು ಕೂಡ ತಿಂಡಿ ತಿನ್ಕೊತೀವಿ. ಸಖತ್ತಾಗಿದೆ ಮಾತ್ರ. ಈ ಕೆಲವರು ಈರುಳ್ಳಿ ಟೊಮೆಟೊ ಎಲ್ಲ ಹಂಗಂಗೆ ಹಾಕಿದ್ರೆ ತಿನ್ನಲ್ಲ ಅಲ್ವಾ, ಎಲ್ಲ ಎತ್ತಿ ಸೈಡ್ಗಿಡ್ತಾರೆ. ಮಕ್ಕಳು ಕೂಡ ಹಂಗೆ ಮಾಡೋರಿಗೆ ಈ ಥರ ಮಾಡಿ ಕೊಡಬೇಕು. ಅವಾಗೇನು ಎತ್ತಿಡೋದಕ್ಕೆ ಸಿಗೋದೇ ಇಲ್ಲ ಅವ್ರಿಗೆ, ಅವಾಗ ಸುಮ್ಮನೆ ತಿಂತಾರೆ. ಸಕ್ಕದಾಗಿದೆ. ನಮ್ಮ ಅಮ್ಮನ ಕೊಟ್ಬಿಟ್ಟು ಬರ್ತೀನಿ, ಹಿಂಗೆ ಇರಲಿ, ಇನ್ನೂ ಸ್ವಲ್ಪ ಹೊತ್ತು ಇದಾಗುತ್ತೆ. ಇನ್ನು ನಮ್ಮ ಅಮ್ಮನಿಗೂ ಕೊಟ್ಟಾದ್ಮೇಲೆ ನಾವು ಕೂಡ ತಿಂದ್ವಿ. ನೋಡಿ ಈ ಥರ ಇದೆ, ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ನಾಟಿ ಟೊಮೆಟೊಗಿಂತ ಫಾರಮ್ ಟೊಮೆಟೊ ಹಾಕೋದೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ರೇಖಾ ಅಡಿಗೆನಲ್ಲಿ ಅವ್ರು ಹಂಗೆ ಹೇಳಿದರು, ನಾನು ಅದಕ್ಕೆ ಫಾರಮ್ ಟೊಮೆಟೊನೇ ತೊಗೊಂಬಂದು ಹಾಕಿದೆ. ನಿಜವಾಗ್ಲೂ ಸಕ್ಕತ್ತಾಗಿತ್ತು, ಟೇಸ್ಟ್ ಮಾತ್ರ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಆಟೋಮೆಟಿಕ್ ಆನ್ ಆಗಿಬಿಡ್ತದೆ, ಅದನ್ನು ನಾನು ಮಾಡದೆ ಹೋದ್ರು ವಿಡಿಯೋ ಗೊತ್ತಿಲ್ಲ. ಆನಲ್ಲಿ ಇದು ಮಾಡ್ದಿರ ಇಟ್ಟಿರ್ತೀನಿ, ಆಟೋಮೆಟಿಕ್ ಟೈಮಿಂಗ್ಸ್ ತಗೊಂಡು ಆನ್ ಮಾಡಿಬಿಡ್ತದೆ. ಇನ್ನಿವಾಗ ತಿಂಡಿ ತಿಂದಿದ್ದಾಯಿತು, 11 ಕಾಲ ಆಯಿತು ಫ್ರೆಂಡ್ಸ್. ಸಕ್ಕತ್ತಾಗಿತ್ತು ಮಾತ್ರ, ಟೇಸ್ಟ್ ಮಾತ್ರ. ಇನ್ನಿವಾಗ ನನ್ನ ಕೂದಲಿಗೆ ಒಂದು ಗತಿ ಕಾಣಿಸೋ ಟೈಮ್ ಬಂದಿದೆ. ನೋಡಿ ಹಿಂಗಿದೆ ತುದಿ, ಅದಕ್ಕೆ ಒಂದಿಷ್ಟು ಕಟ್ ಮಾಡಿಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಒಂದಿಷ್ಟು ಕಟ್ ಮಾಡಿಬಿಡೋಣ ಅಂತ. ಏನು ರೆಡಿನಾ ಕಟ್ಟಿಂಗ್ ಮಾಡೋಕ್ಕೆ? ದುಡ್ಡು ಕೊಟ್ಟಿದ್ರೆ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಬರ್ತಾಯಿದ್ದೆ, ದುಡ್ಡು ಕೊಡ್ತಾಯಿಲ್ಲ, ನಾನೇನು ಮಾಡಲಿ. ಅದಕ್ಕೆ ಮನೇಲೇ ಕಟ್ಟಿಂಗ್ ಮಾಡ್ಕೊಬೇಕು. ಇನ್ನು ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ, ಕಟ್ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ಆಚೆ ಹೋಗಿ ಬರಬೇಕು. ಆಚೆ ಅಂದರೆ ಎಲ್ಲೂ ದೂರ ಏನಲ್ಲ, ಇವರೇನು ಬರ್ತಾಯಿಲ್ಲ, ನಾನು ಮಾತ್ರ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರಬೇಕು. ಸ್ವಲ್ಪ ಹೋಗಿ ಬಂದುಬಿಡ್ತೀನಿ. ಸರಿ, ಇವಾಗ ಕಟ್ಟಿಂಗ್ ಮಾಡಿಕೊಂಡು ಸಿಗ್ತೀನಿ. ಇನ್ನು ನಮ್ಮ ಮನೆಯವ್ರು ಮಾಡಿರೋ ಕಟ್ಟಿಂಗ್ ಹಿಂಗಿತ್ತು ನೋಡಿ. ನನಗೆ ನಗುನೇ ಬರ್ತಾಯಿತ್ತು. ಏನು ಮಾಡಲಿ, ಇನ್ನು ಹೋದರೆ ಹೋಗಲಿ ಅಂತ ಅಷ್ಟು ಮಾತ್ರ ಆದರೂ ಮಾಡಿದ್ದಾರೆ ಅಂತ ಸುಮ್ಮನೆ ಅದೇ. ಸ್ನಾನ ಕೂಡ ಮಾಡಿಕೊಂಡೆ. ಸ್ನಾನ ಮಾಡಿದ್ಮೇಲೆ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗೇ ಇದೆ, ಲೆವೆಲ್ಲಾಗಿ ಕಟ್ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಮಾಡ್ಸೋಕ್ಕಾಗಲಿಲ್ಲ. ಪಾರ್ಲರ್ಗೆ ಹೋಗಿದ್ರೆ ಇನ್ನೊಂಚೂರು ಚೆನ್ನಾಗಿ ಮಾಡಿಕೊಟ್ಟಿರೋರು. ಇಲ್ಲಿ ಹಿಂಗೆ ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ, ಮಾಡಿಸ್ಕೊಂಡಿದ್ದಾಯ್ತಲ್ವಾ. ಕಾಸು ಉಳಿಸೋದಕ್ಕೆ ಹಿಂಗೆಲ್ಲ ಕತೆ. ಅವ್ರಿಗೆ ಪಾರ್ಲರ್ಗೆಲ್ಲ ದುಡ್ಡುಗಳಿಡೋದು ಇಷ್ಟ ಆಗಲ್ಲ. ನಾನು ಐಬ್ರೋ ಕೂಡ ಮಾಡಿಸ್ಕೊಳ್ಳೋದಕ್ಕೆ ಪಾರ್ಲರ್ಗೆ ಹೋಗಲ್ಲ, ಗೊತ್ತಾ ನಿಮಗೆ. ವರ್ಷ ಆದ್ರೂ ನಾನು ಐಬ್ರೋ ಮಾಡ್ಸೋಕ್ಕೆ ಪಾರ್ಲರ್ಗೆ ಹೋಗಲ್ಲ, ನಾನೇ ಮಾಡ್ಕೊತೀನಿ ಮನೆಯಲ್ಲಿ. ನಾನು ಏನಕ್ಕೂ ಹೋಗೋದೇ ಇಲ್ಲ ಪಾರ್ಲರ್ಗೆ, ನಾನೇ ಮಾಡ್ಕೊಳ್ಳೋದು. ಇನ್ನು ಯಾಕೋ ಏನೋ ಗೊತ್ತಿಲ್ಲ, ನನ್ನ ಮುಖದಲ್ಲಿ ಕೆಂಪು ಗುಳ್ಳೆಗಳಾಗಿದ್ವು. ಏನಕ್ಕೆ ಅಂತ ನನಗೆ ಗೊತ್ತಾಗಿಲ್ಲ. ನೋಡಿ ಎಲ್ಲ ಕಡೆ ಕೆಂಪು ಗುಳ್ಳೆಗಳು ಕಾಣಿಸ್ತಾ ಇತ್ತು ಮುಖದಲ್ಲಿ. ಏನು ಅದು ಪಿಂಪಲ್ಸು ಅಲ್ಲ, ಒಂಥರ ಸೊಳ್ಳೆ ಕಚ್ಚಿರೋ ಥರ ಗುಳ್ಳೆಗಳು. ಸೊಳ್ಳೆಗಳು ಕಚ್ಚಿರೋದು ಅಲ್ಲ, ಏನು ಹೀಟಿಗೆ ಬಂದಿರೋದ ಏನಕ್ಕಾಗಿತ್ತು ಅಂತ ಗೊತ್ತಿಲ್ಲ. ಕೆಂಪು ಗುಳ್ಳೆಗಳು ಬಂದಿದ್ವು. ಇನ್ನು ನನ್ನ ಫ್ರೆಂಡ್ ಮನೆಗೂ ಹೋಗಿ ಬಂದಿದ್ದಾಯಿತು. ಹಾಯ್ ಫ್ರೆಂಡ್ಸ್, ನಿನ್ನೆ ಮಧ್ಯಾಹ್ನ ಎಂಡ್ ಮಾಡಿದೋಳು ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಟೈಮ್ 9:15 ಆಗಿದೆ. ಇವತ್ತು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮಾಡಿದ್ದಾಯಿತು. ಇವಾಗ ಸಾಂಬಾರು ಪುಡಿ ಬೇರೆ ಉರಿಬೇಕು. ಏನಾಯಿತು, ಬೆಳಗ್ಗೆನೇ ಎಲ್ಲ ಎಡವಟ್ಟಿನ ಕೆಲಸ. ಬಿಸಿಲು ಬರುತ್ತೆ ಅಂತ ಅಂದ್ಕೊಂಡೆ, ಸ್ವಲ್ಪನಾದರೂ ನೋಡಿದ್ರೆ ಹನಿ ಆಗ್ತಾನೆ ಇದೆ. ಬಟ್ಟೆ ಬೇರೆ ಒಗೆದು ಹಾಕ್ಬಿಟ್ಟಿದ್ದೀನಿ, ಒಗೆದಿಟ್ಬಿಟ್ಟಿದ್ದೀನಿ. ಆದರೂ ಅದರಲ್ಲೇ ಮಿಷಿನಲ್ಲೇ ಡ್ರೈಯರ್ ಇರುತ್ತಲ್ವ, ಅದರಲ್ಲೇ ಡ್ರೈ ಮಾಡಿದ್ದೀನಿ. ಸ್ವಲ್ಪ ಒಣಗಿ ಹಾಕಬೇಕು, ಬಿಸಿಲಿಗೆ ಹಾಕಲೇಬೇಕಾಗಿತ್ತು. ಇವಾಗ ಏನು ಮಾಡ್ತೀನಿ ಅಂದರೆ ಒಳಗಡೆನೇ ಚೇರ್ಗಳು ಹಾಕ್ಬಿಟ್ಟು
ಅದ್ರ ಮೇಲೇ ಹಾಕ್ಬಿಡ್ತೀನಿ, ಎಷ್ಟೋ ಅಷ್ಟು ಒಣಕೊಳುತ್ತೆ. ಇನ್ನಿವಾಗ ತಿಂಡಿಗೆ ಅಂತೇಳಿ ದೋಸೆ, ಆಲೂಗಡ್ಡೆ ಪಲ್ಯ, ಕಡಲೆಬೀಜ ಚಟ್ನಿ ಮಾಡ್ಕೊಂಡಿರೋದು. ತಿಂಡಿ ತಿನ್ನಬೇಕು, ಇನ್ನೂ ತಿಂದಿಲ್ಲ ನಾನು. ತಿಂದ್ಬಿಟ್ಟು ಇನ್ನೂ ಸಾಂಬಾರು ಪುಡಿ ಉರಿಬೇಕು. ಇವತ್ತು ಒಂದು ವಾರದಿಂದ ನೋಡ್ತಾ ಇದ್ದೀವಿ ಬಿಸಿಲು ಬರುತ್ತೆ, ಒಣಗಾಕೋಣ, ಒಣಗಿಸ್ಬಿಟ್ಟೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಅಂತ. ಅದು ನೋಡಿದ್ರೆ ಬಿಸಿಲು ಬರ್ತಾನೆ ಇಲ್ಲ, ಅವಾಗವಾಗ ಬರುತ್ತೆ, ಅವಾಗವಾಗ ಹನಿ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಒಣಗಿಸಿದ್ದಾರೆ ಮೆಣಸಿನ್ಕಾಯಿಗಳೆಲ್ಲನೂ. ಇನ್ನಿವಾಗ ಏನು ಮಾಡೋಕ್ಕಾಗಲ್ಲ, ಸಾಂಬಾರು ಪುಡಿ ಇಲ್ಲ. ಸಾಂಬಾರು ಪುಡಿ ಇಲ್ದಿರ, ಸಾಂಬಾರು ಸರಿಯಾಗಿ ಇಲ್ದಿರ ಅದು ಊಟ ತಿನ್ನೋಕ್ಕೆ ಆಗ್ತಾ ಇಲ್ಲ. ಯಾವಾಗಲೂ ಬೇಳೆ ಸಾರು, ಚಟ್ನಿ ಇಂಥವೇ ಮಾಡ್ಕೊಂಡಿದ್ರೆ ಆಗ್ತಾ ಇಲ್ಲ. ಹಂಗಾಗಿ ನಮಗೆ ಸಾಂಬಾರು ಪುಡಿ ಸಖತ್ ಇಂಪಾರ್ಟೆಂಟ್ ಇವಾಗ. ಇನ್ನಿವತ್ತು ಸಾಂಬಾರು ಪುಡಿ ಹುರಿದ್ಬಿಡ್ಬೇಕು. ಅದಕ್ಕೆ ನಾವು ಅಮ್ಮ ತಿಂಡಿ ತಿಂದ್ಬಿಟ್ಟು ಬೇಗ ಕೆಳಗಡೆ ಬಾ ಅಂತಂದರು. ಇನ್ನು ಬೆಳಗ್ಗೆನೇ ಸಿಲಿಂಡ್ರ್ ಬೇರೆ ಖಾಲಿ ನಂದು. ಸ್ನಾನ ಎಲ್ಲ ಆಯಿತು, ನೀರೆಲ್ಲ ಕಾಯಿಸ್ಕೊಂಡು ಸ್ನಾನ ಮಾಡಿದ್ದೆಲ್ಲ ಆಗಿತ್ತು. ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆನ ಬೇಯಿಸೋಕ್ಕಿಟ್ಟಿದ್ದೆ. ಆಲೂಗಡ್ಡೆ ಬೆಂದಿತ್ತು ಕೂಡ, ಒಗ್ಗರಣೆ ಮಾಡೋಣ ಅಂತ ನೋಡಿದ್ರೆ ಸಿಲಿಂಡ್ರ್ ಖಾಲಿ. ಇನ್ನು ಏನು ಮಾಡೋದು ಇವಾಗ? ಸಿಲಿಂಡ್ರ್ ಖಾಲಿ ಆಗೋಯ್ತು. ಸರಿ ಕೆಳಗಡೆ ಹೋಗಿ ಮಾಡ್ಕೊಂಡು ತೊಗೊಂಬಂದೆ. ಆದರೆ ಅಲ್ಲೂ ಕೂಡ 2 ತಿಂಗಳಾಗಿದೆ. ಅಲ್ಲೂ ಇವತ್ತೋ ನಾಳೆನೋ ಯಾವತ್ತು ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಖಾಲಿ ಆಗುತ್ತೆ. ಈಗ ಸಾಂಬಾರು ಪುಡಿ ಬೇರೆ ಉರಿಬೇಕು, ಅದಕ್ಕೆ ಸ್ವಲ್ಪ ಟೈಮೇ ಹಿಡಿಯುತ್ತೆ. ಬುಕ್ ಮಾಡಿದ್ದೀನಿ, ಆದರೆ ಶನಿವಾರ ಬರುತ್ತೆ ಅಂತ ತೋರಿಸ್ತಾ ಇದೆ. ಅಲ್ಲಿವರೆಗೂ ಮೇಂಟೈನ್ ಮಾಡಬೇಕು. ಈಗ ನಾವು ಮುಂದೆ ಬುಕ್ ಮಾಡಿಬಿಡ್ಬೇಕು. ಮಾಡಿಬಿಟ್ಟು ಸಿಂಗಲ್ ಸಿಲಿಂಡ್ರ್ ಇರೋದು ಇಬ್ರದ್ದು ಇದೆಯಲ್ಲ, ಹಾಗಾಗಿ ಮ್ಯಾನೇಜ್ ಆಗ್ತಾ ಇದೆ ಅಷ್ಟೇನೆ. ಮಾಡಿಬಿಡ್ತೀನಿ. ಒಬ್ರದಾದ್ರೂ ಬೇಗ ಬರುತ್ತೆ, ಬಂದರೆ ಅಡ್ಜಸ್ಟ್ ಆಗುತ್ತೆ. ಇನ್ನು ಇವತ್ತಿಂದು ಇಷ್ಟ ಆಗಿದೆ ಕೆಲಸ. ಇನ್ನಿವಾಗ ನಾನು ತಿಂಡಿ ತಿಂದ್ಬಿಟ್ಟು ಸಾಂಬಾರು ಪುಡಿ ಉರಿಯೋಕೆ ಹೋಗಬೇಕು. ಸಾಂಬಾರು ಪುಡಿನ ಹೆಂಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ರೆಸಿಪಿನ ಶೇರ್ ಮಾಡ್ಕೊತೀನಿ. ಯಾರಿಗಾದ್ರೂ ಯೂಸ್ ಆಗ್ಬೋದು, ಸಾಂಬಾರು ಪುಡಿ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋರಿಗೆ. ಚಿಕ್ಕದಾಗೆ ಹಾಕ್ಕೊಂಡು ಮಾಡ್ಕೊಳ್ಳೋದು. ನಾವೇನು ಜಾಸ್ತಿ ಐಟಮ್ಸ್ಗಳನ್ನ ಹಾಕಲ್ಲ, ಚಿಕ್ಕದಾಗೆ ಹಾಕ್ಕೊಂಡು ಮಾಡೋದು. ಎಲ್ಲ ಕಾಲು kgನೇ. ಅದಷ್ಟೇ ನಮಗೆ 1 kg 1.5 kg ಪುಡಿ ಆಗುತ್ತೆ. ಹಾಗಾಗಿ ನಾವು ಜಾಸ್ತಿ ಮಾಡಿ ಇಟ್ಕೊಳಲ್ಲ. ಯಾಕಂದರೆ ಸಾಂಬಾರು ಪುಡಿ ತುಂಬ ದಿನ, 6 ತಿಂಗಳು ವರ್ಷ ಆ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಅದು ಹೋಗ್ತಾ ದಿನಗಳಾಗ್ತಿದ್ದಂಗೆ. ಅದಕ್ಕೆ ನಾವು ಸ್ವಲ್ಪನೇ ಮಾಡ್ಕೊಳ್ಳೋದು. ಸ್ವಲ್ಪ ಮಾಡಿಕೊಂಡ್ರೆ ಬೇಗ ಖಾಲಿ ಆಗುತ್ತೆ, ಮತ್ತೆ ಮಾಡ್ಕೊಬೋದು ಅಂತ. ಇನ್ನಿವಾಗ ಮಾಡಬೇಕು, ಹೋಗಿ ಉರಿಬೇಕು. ಹೋಗ್ಬಿಟ್ಟು ಇನ್ನಿವಾಗ ತಿಂಡಿ ತಿನ್ಕೊಂಬಿಡ್ತೀನಿ. ತಿಂಡಿ ತಿಂದ್ಬಿಟ್ಟು ಹೋಗಿ ಉರಿಯೋದಕ್ಕೆ ಹೆಲ್ಪ್ ಮಾಡಬೇಕು. ಹಂಗೆ ನಿಮಗೂ ಅದನ್ನು ತೋರಿಸ್ತೀನಿ. ಇನ್ನಿವಾಗ ನಾನು ತಿಂಡಿ ತಿಂತೀನಿ, ಆಮೇಲೆ ಸಿಗ್ತೀನಿ. ಇನ್ನು ನಾವು ಸಾಂಬಾರು ಪುಡಿ ಹುರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಸಾಂಬಾರು ಪುಡಿಗೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ನಾನು ಇದರಲ್ಲಿ ಒಂದ್ಸರಿ ಹೇಳ್ತೀನಿ. ನಿಮ್ಗೆ ಇದರಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ಒಣಮೆಣಸಿನ್ಕಾಯಿ 1/4 kg ತೊಗೊಂಡಿದ್ದಾರೆ ಖಾರದ್ದು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 1/4 kg ತೊಗೊಂಡಿದ್ದಾರೆ, ಧನಿಯಾನು 1/4 kg ತೊಗೊಂಡಿದ್ದಾರೆ, ಜೀರಿಗೆನೂ 1/4 kg ತೊಗೊಂಡಿದ್ದಾರೆ. ಇನ್ನು ತೊಗರಿಬೇಳೆ 150 ಗ್ರಾಮ್ ಬೇಕು, ಕಡಲೆ ಕಾಳು 150 ಗ್ರಾಮ್ ಬೇಕು, ಹೆಸರು ಕಾಳು 150 ಗ್ರಾಮ್ ಬೇಕು, ಮತ್ತು ಅಕ್ಕಿ 100 ಗ್ರಾಮು, ಮೆಂತ್ಯ 25 ಗ್ರಾಮು, ಮೆಣಸು 25 ಗ್ರಾಮು, ಅರಿಶಿಣ ಕೊಂಬು 10 ರಿಂದ 15 ಪೀಸ್ ಅಷ್ಟು ಬೇಕಾಗುತ್ತೆ. ಇನ್ನು ಕರಿಬೇವು 10 ರೂಪಾಯಿ ಕರಿಬೇವು ಆದರೆ ಸಾಕಾಗುತ್ತೆ. ಮತ್ತು ಸಾಸಿವೆನೂ 25 ಗ್ರಾಮ್ ಬೇಕು, ಮತ್ತು ಉದ್ದಿನ ಬೇಳೆ ಕೂಡ 100 ಗ್ರಾಮ್ ಬೇಕಾಗತ್ತೆ. ಎಲ್ಲನೂ ನಿಧಾನಕ್ಕೆ ಉರಿಬೇಕಾಗತ್ತೆ. ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಬೇಕು. ಎಲ್ಲ ಕಾಳುಗಳು, ಮೆಣಸಿನ್ಕಾಯಿ ಎಲ್ಲನೂ ಕೂಡ ಏನೇನು ತೊಗೊಂಡಿದ್ದೀವಲ್ಲ ಎಲ್ಲನೂ ಉರಿಬೇಕು. ಅದಷ್ಟು ಉರಿ ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಉರಿಬೇಕು. ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ. ಇನ್ನು ಸಾಂಬಾರು ಪುಡಿ ಮಾಡಬೇಕು ಅಂದರೆ ಟೈಮ್ ಜಾಸ್ತಿನೇ ಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಅಂತ ಒಂದು ಅರ್ಧ ದಿನ ಇಡಲೇಬೇಕು. ಇದಿಷ್ಟು ಹುರ್ಕೊಂಡು ನೀಟಾಗಿ ಹುರ್ಕೊಬೇಕು, ನಿಧಾನಕ್ಕೆ ಉರಿಬೇಕು. ಹುರಿದು ಒಂದೊಂದನ್ನೇ ನೀಟಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಆರೋದಕ್ಕೆ ಬಿಡಬೇಕು. ಅದು ಬಿಸಿಯಾಗಿದ್ದರೆ ಪುಡಿ ಅಷ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪ ಆರಬೇಕಾಗತ್ತೆ. ನಮಗೆ ದೊಡ್ಡ ಪಾತ್ರೆ ಇಲ್ದಿದ್ದಕ್ಕೆ ನಮ್ಮಮ್ಮ ಒಂದೇ ಸರಿ ಬಾಕ್ಸ್ಗೆ ಹಾಕ್ಕೊತಾ ಇದ್ದಾರೆ. ಅದಕ್ಕೆ ಆವಾಗ ಅದರಲ್ಲಿ ಕೈ ಆಡಿಸಿ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀವಿ. ಕರಿಬೇವನ್ನು ತೊಗೊಂಬಂದಾಗ ನೀಟಾಗಿ ಸ್ವಲ್ಪ ನೋಡಬೇಕಾಗತ್ತೆ. ಅದರಲ್ಲಿ ಎಲೆಗಳಲ್ಲಿ ಹುಳಗಳು ಗೂಡುಗಳು ಕಟ್ಕೊಂಡಿರ್ತವೆ, ಸ್ವಲ್ಪ ಗಲೀಜು ಇರುತ್ತೆ. ಹಾಗಾಗಿ ಒಂದು ಸರಿ ತೊಳೆದ್ಬಿಟ್ಟು ನೀಟಾಗಿ ಬಟ್ಟೆ ಮೇಲೆ ಹರಡ್ಬಿಟ್ರೆ ಇದೆಲ್ಲ ಹುರ್ಕೊಳ್ಳೋವರೆಗೂ ಅದು ನೀರೆಲ್ಲ ಡ್ರೈ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ಹುರ್ಕೊಬೋದು. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮನೇಲಿ ಎಷ್ಟಿತ್ತೋ ಅಷ್ಟು ಹಾಕಿದ್ವಿ, ಯಾಕಂದರೆ ಮಳೆ ಬರ್ತಾ ಇತ್ತು, ಅಂಗಡಿಗೆ ಹೋಗೋಕ್ಕಾಗಲಿಲ್ಲ.
ಹಂಗಾಗಿ ಮನೇಲಿದ್ದಷ್ಟು ಹಾಕಿದ್ದೀವಿ. ಇನ್ನು ಎಲ್ಲನೂ ಚೆನ್ನಾಗಿ ಹುರ್ಕೊಂಡಾದಮೇಲೆ ಮೆಣಸಿನ್ಕಾಯಿಗೆ ಹುರಿಯೋದಕ್ಕೂ ಮುಂಚೆನೇ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಬೇಕಾಗತ್ತೆ. ಎಣ್ಣೆ ಹಚ್ಚಿ ಇಟ್ಕೊಂಡ್ರೆ ಚೆನ್ನಾಗಿ ಹುರ್ಕೊಬೋದು, ಚೆನ್ನಾಗಿ ಗರಿಗರಿಯಾಗಿ ಹುರಿಬೋದು. ಹಾಗಾಗಿ ಧನಿಯಾನ ಹುರಿದಾಗ ನೋಡಿ ಅದು ನಿಮಗೆ ಪ್ರೆಸ್ ಮಾಡಿ ನೋಡಿದಾಗ ಅದು ನೀಟಾಗಿ ಒಡೆದೋಗುತ್ತೆ, ಅಷ್ಟು ಚೆನ್ನಾಗಿ ಹುರ್ಕೊಬೇಕು. ಎಲ್ಲನೂ ಚೆನ್ನಾಗಿ ಕಲ್ಲರ್ ಬರಬೇಕು, ಘಮ ಬರಬೇಕು, ಅಲ್ಲಿ ತನಕ ಹುರ್ಕೊಬೇಕು. ಜೀರಿಗೆನೂ ಅಷ್ಟೇ ಹುರಿತಾ ಇರೋವಾಗಲೇ ಚಿಟಪಟ ಅಂತ ಅನ್ನುತ್ತೆ, ಅಲ್ಲಿವರೆಗೂ ಹುರ್ಕೊಬೇಕು. ಸಾಸಿವೆ ಕೂಡ ಸಾಸಿವೆ ಜಾಸ್ತಿ ಹಾಕಬಾರ್ದು, ಕಸರೆ ಬಂದುಬಿಡುತ್ತೆ. ಮೆಂತ್ಯ ಕೂಡ ಅದಕ್ಕೆ ಎಲ್ಲ 25 ಗ್ರಾಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಅದಕ್ಕೂ ಜಾಸ್ತಿ ಹಾಕಂಗಿಲ್ಲ. ಅರಶಿನ ಕೊಂಬು ಸ್ವಲ್ಪ ಅದೇ ಒಂದು 10-15 ಪೀಸಷ್ಟು ಬೇಕಾಗುತ್ತೆ. ಅರಶಿನ ಕೊಂಬನ್ನ ಹಂಗಂಗೆ ಹಾಕೋಕ್ಕಾಗಲ್ಲ, ಅದು ಮಿಷಿನಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಬೈತಾರೆ ಅವರು. ಹಾಗಾಗಿ ಚೆನ್ನಾಗಿ ಕಲ್ಲು ತಗೊಂಡು ಕುಟ್ಟಿದ್ರೆ ನೀಟಾಗಿ ಪೌಡ್ರ್ ಆಗುತ್ತೆ, ಅಂದರೆ ಸ್ವಲ್ಪ ಮೀಡಿಯಮ್ಮಾಗಿ ತರ್ತರಿಯಾಗಿ ಪೌಡ್ರ್ ಆಗುತ್ತೆ. ಅದನ್ನು ಒಂದು ಸರಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಮಿಷಿನಲ್ಲಿ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಇನ್ನು ಒಣಮೆಣ್ಸಿನ್ಕಾಯಿನ ಹುರ್ಕೊಂಡಾದಮೇಲೆ ಈ ಥರ ಒಂದು ದೊಡ್ಡ ಏನಾದರೂ ಒಂದು ಬಟ್ಟೆ ಹಾಕ್ಕೊಂಬಿಟ್ಟು, ವೇಸ್ಟ್ ಬಟ್ಟೆ ಯೂಸ್ ಮಾಡಲ್ಲ ಅನ್ನೋದು ಇಟ್ಕೊಂಡಿರಬೇಕು. ಅದನ್ನು ಹಾಕ್ಬಿಟ್ಟು ಈ ಥರ ಒಂದು ಸರಿ ಮೆಣಸಿನ್ಕಾಯಿನ ಹಿಂಗೆ ಒರೆಸ್ಕೊಬೇಕು. ಅದರಲ್ಲಿರೋ ಎಣ್ಣೆ ಎಲ್ಲ ಬಟ್ಟೆ ಹೀರ್ಕೊಳ್ಳುತ್ತೆ. ನಾವು ಎಣ್ಣೆ ಇದ್ದಾಗಲೇ ಅದನ್ನೇನಾದರೂ ಮೆಣಸಿನ್ಕಾಯಿನ ನಾವು ಹಾಕ್ಬಿಟ್ರೆ ಮಿಷಿನಲ್ಲಿ ಪೌಡ್ರೆಲ್ಲ ಕಚ್ಕೊಂಬಿಡುತ್ತೆ, ನಮಗೆ ಪೌಡ್ರ್ ಕಮ್ಮಿ ಬರುತ್ತೆ ಸಾಂಬಾರು ಪುಡಿ. ಹಾಗಾಗಿ ಇದೊಂದು ಟ್ರಿಕ್ಸ್ ನಮ್ಮಮ್ಮ ಹೇಳಿದ್ದು. ಈ ಥರ ಮಾಡಿಕೊಂಡ್ರೆ ಪೌಡ್ರು ಅದರಲ್ಲಿ ಮಿಷಿನಲ್ಲಿ ಅಂಟ್ಕೊಳಲ್ಲ, ಎಲ್ಲ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಆ ಥರ ಪ್ರೆಸ್ ಮಾಡಿ ಹಿಂಗೆ ಒರೆಸ್ಕೊಂಡ್ರೆ ಆಯಿತು. ಅದರಲ್ಲಿ ಎಲ್ಲ ಎಣ್ಣೆನೂ ಹೀರ್ಕೊಂಬಿಡುತ್ತೆ ಬಟ್ಟೆ. ಆಮೇಲೆ ಅದನ್ನು ನಾವು ಇದರಲ್ಲಿ ಪುಡಿ ಹಾಕ್ಸ್ಕೊಳ್ಳೋದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇನ್ನು ನಾವೆಲ್ಲ ಹುರ್ಕೊಂಡಾದಮೇಲೆ ಎಲ್ಲನೂ ತೊಗೊಂಡೋಗಿ ಮಿಷಿನ್ಗೆ ಹಾಕ್ಸಿ ತೊಗೊಂಡು ಬಂದ್ವಿ. ತಂದಾದಮೇಲೆ ಪುಡಿ ಈ ಥರ ಇತ್ತು. ಸುಮಾರು ಒಂದು 2 kg ಪುಡಿನೇ ಆಗಿದೆ. ನಾನು ಹೇಳಿದೆ ಅಲ್ವಾ, ಕಾಲು kg ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ಈ ಪುಡಿನೇ ನಮಗೊಂದು 6 ತಿಂಗಳವರೆಗೂ ಯೂಸ್ ಮಾಡ್ಕೊಬೋದು. ಹಾಗಾಗಿ ನಾವು ಸ್ವಲ್ಪನೇ ಹಾಕಿ ಮಾಡ್ಕೊಳ್ಳೋದು. ಇದು ಖಾಲಿ ಆದಮೇಲೆ ಮತ್ತೆ ಫ್ರೆಶ್ ಆಗಿ ಮಾಡ್ಕೊಬೋದಲ್ಲ, 1-2 ವರ್ಷ ಆ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ತುಂಬ ದಿನ ಆದಮೇಲೆ ಅದರಲ್ಲಿ ಟೇಸ್ಟ್ ಇರಲ್ಲ. ಹಾಗಾಗಿ ಇದು ಇವತ್ತು ಮಾಡಿರೋ ಸಾಂಬಾರು ಪುಡಿಯಲ್ಲೇ ಮಾಡಿರೋ ಸಾಂಬಾರು, ಮೂಲಂಗಿ ಸಾಂಬಾರು. ಟೇಸ್ಟ್ ಚೆನ್ನಾಗಿತ್ತು. ಯಾರಾದರೂ ಟ್ರೈ ಮಾಡೋ ಥರ ಇದ್ದರೆ ಟ್ರೈ ಮಾಡಿ, ಚೆನ್ನಾಗಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.